ಶಾಂತಕ್ಕ ಇದ ಜಂಜಾಟ ನೋಡ್ ಸಾಕಾಗಿತ್ತವ. ಎಲ್ಲರ 2 ದಿನ ಹೋಗಿ ಬರೋಣ. ಹಂಪಿಗೆ ಹೋಗೋಣ ಮಸ್ತ್. ಹಂಪಿ ಆಮೇಲೆ ಬದಾಮಿ ಬನಶಂಕರಿ ಆಮೇಲೆ ಆ ಬದಾಮಿ ಅದು ಎಂತದ ಅನ್ನವ ನನ್ನ ಮಗ. ಕಲ್ಲಿನಾಗ ಒಂದು ಕಲ್ಲಿನಾಗ 3 ಗುಡಿ ಅದಾವಂತವ. ಕೆವ್ಸ್ ಅಂತ ನೋಡಿ, ಬದಾಮಿ ಕೆವ್ಸ್ ಅಂತ. ಅದೇ ಅದು ಪಟ್ಟದ ಕಲ್ಲು ಐವಳಿ ಎಲ್ಲ ನೋಡ್ಕೊಂಬರ್ನ ಶಾಂತಕ್ಕ. ಕರೇನ ನನಗಾರ ಇಷ್ಟು ಬ್ಯಾಸರ ಆಗೈತಿ ಜಲಮ್ದಾಗ ನೋಡುದಾರ ಏನೈತೆ ಶಾಂತಕ್ಕ. ಹೋಗಿ ಬರೋಣ. ನೀವು ಅಂದಂದ್ರೆ ಎದ್ದ ಬಿಡುನಂತೆ ನಾಳೆ ನಾನು. ರೀ ಹೆಂಗ್ ಮಾಡೋಣ? ನನಗೂ ಬ್ಯಾಸರ ಆಗೈತಪ್ಪ ಯಪ್ಪ. ಹೆಣ್ಮಕ್ಳಿಗೆ ಹೆಂಗಿದ್ರು ಟಿಕೆಟ್ ಇಲ್ಲ, ಬಸ್ನಾಗ ಹತ್ತಿ ಬಿಡುನಂತೆ ನಾನು. ಹೆಣ್ಮಕ್ಳಿಗೆ ಟಿಕೆಟ್ ಇಲ್ಲ, ಗಂಡಸರಿಗೆ ಏನು ಒಂದಿಷ್ಟು ಟಿಕೆಟ್ ಅಷ್ಟೇ. ಅದು ಯಾವ ಗಂಡುಗಳು ಬರಬೇಕಾಗೈತಿ. ಹೆಂಗ್ಸ್ರ ಹೋದ್ವಿ ಹೇಳಕ್ಕಾಗುದಿಲ್ಲ. ಮನ್ಯಾಗ ಇರ್ತೀರ ಚಂದಾಗಿ. ಬೇಷದಿ ನೋಡ್. ನಾನು ಇಲ್ಲಿ ಸಗಣಿ ಬೆಳೆ ಹಾಕತ್ಸು ನೀವು ಊರೂರು ಅಡ್ಡಾಡ್. ನಾನು ಬರೋನ ಅದೆಲ್ಲ ನನಗೆ ಗೊತ್ತಿಲ್ಲ. ನಾನೇನ್ ಕೆಲಸ ಮಾಡ್ಬೇಕಾಗೈತಿ? ಬ್ಯಾಂಕ್ನಾಗ ರೊಕ್ಕ ಇಟ್ಕೊಂಡೇವಿ, ಬಂದಿದ್ದನ್ ತಿಂತೇವಿ, ಉಣ್ತೇವಿ, ಆರಾಮಿರ್ತೀವಿ. ನಾನು ಬರವನ ಹಂಗಾರ ಬ್ಯಾಂಕಿಗೆ ಹೋರಿ, ಒಂದು 5,000 ರೂಪಾಯಿ ತೆಗೆಸ್ಕೊಂಬರ್ರಿ. ಅಡ್ಡಾಡೋದಂತೂ ಫ್ರೀ. ಅಲ್ಲೇ ಎದಕ್ಕಾರ ಟಿಕೆಟ್ಗೆ ಬೇಕಾಕತಿ, ಇಲ್ಲ ಉಳ್ಕೊಳಕ ಮತ್ತೆ ಬೇಕಾಕತಿ. ನಾವೇನು ಗುಡಿ ಬಾಗಲ್ಲ ಮಕ್ಕೊಂಡು ಎದ್ದು ಬಿಡುನಂತ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಏನು ಅಷ್ಟಕ್ಕೂ ಹೋಗುದ, ಒಂದಿನ ಹೋಗ್ತೀವಿ, ಒಂದಿನ ಎಲ್ಲ ಪೂರ ನೋಡ್ತೀವಿ. 2ನೇ ದಿನ 3 ದಿನ ಭಾಳ ಅಂದ್ರೆ ಬಂದ್ಬಿಡ್ತೀವಿ ಒಟ್ಟ. ಹೌದಿಲ್ಲ? ನಡ್ರಿ ಹೇಳ್ರಿ ಹೋಗು ನಡ್ರಿ. ಶಾಂತಕ್ಕ ನಾನು ಒಬ್ಬಕ್ಕೆ ಬರ್ತೀನಿ. ಯಾಕೆ ಹೇಳ? 3 ದಿನ ನನ್ನ ಸೊಸಿ ನನ್ನ ಮಗ ಇಬ್ರು ಜೊತೆಗಿರ್ಲಿ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಲಿ. ನಾ ಮನ್ಯಾಗ ಇರೋದಕ್ಕೆ ಶಾಂತಕ್ಕ ನನ್ನ ಮಗ ಯಾಕ ನನ್ನ ಸೊಸಿ ಕಡೆ ಒಳ್ಳೆ ನೋಡುವಲ್ಲ, ಹಿಂಗಾದ್ರೆ ಹೆಂಗಂತ ನೋಡುನು. ನಾ ಇಲ್ಲಂದ್ರದ ಏನಾರ ಒಂದು ಪ್ರೀ ಏನಿಲ್ಲ. ಮಾತಾಡ್ಕೊರ್ ಹೆಣ್ಮಕ್ಳು. ನಾವು ಸಾಕಳಕ್ ನೀರಿಟ್ಟು ಬರ್ತೇನೆ. ಶಾಂತಕ್ಕ ಗೌಡ್ರಿದ್ರಂತ ಮಾತಾಡ್ಲಿಲ್ಲ. ನಾ ಇಲ್ಲಂದ್ರ ಅದು ಹೆಂಗಕತಿ ಅಂದ್ರೆ ಮನ್ಯಾಗ ಯಾರಿಲ್ಲ ಅಂದ್ರೆ ಹುಡುಗ ಹುಡುಗಿ ಅಲ್ಲ, ಬೆಂಕಿ ಮುಂದೆ ಬೆಣ್ಣೆ ಇಟ್ಟರೆ ಕರಗ್ಲಾರ್ದಂಗೆ ಇರ್ತೈತೆ ಶಾಂತಕ್ಕ. ಹೇಳಿ ನಾ ನೋಡೋಣ. ಈಗ ನಾ ಇರ್ತೇನೆ, ನನ್ನ ಶುಟ್ಟಿಗೆ ಜೋಳ ಮಾಡಿ ಬಂದು ಹೊರಗೆ ಮುಕ್ಕುತ್ತಾನ. ಅಕ್ಕಿ ನನ್ನ ಸೊಸಿ ನಾ ಇರ್ತೇನೆ ಅಂತೇಳಿ ಬಾಯಿ ಬಿಟ್ಟು ಓಪನ್ ಆಗಿ ಮಾತಾಡಕ್ಕೆ ಆಗೋದಿಲ್ಲ. ಅದಕ್ಕೂ ನಾಚಿಕೆ ಹೆಂಗೆ ಬಿಟ್ಟು ಮಾತಾಡ್ತೈತಿ ಹೇಳಿ ನಾ ನೋಡೋಣ. ಹಂಗಾಗಿ ಏನಾಗ್ಬಿಡ್ತೈತಿ, ಆಕಿನೂ ಅಲ್ಲಿ ಒಳಗೆ ಮಕ್ಕೊಂಡ್ಬಿಡೋದು, ಇವ್ನು ಬಾಡೆ ಇಲ್ಲಿ ಮಕ್ಕೊಳ್ಳೋದು ಅಂದ್ಬಿಟ್ಲೆ ವಂಶ ಹೆಂಗೆ ಉದ್ದಾರ ಆಗ್ಬೇಕದು. ಅದಕ್ಕೆ ನಾ ಏನಂತೇನಿ, ನಾನು ಮನೆಯಾಗಿಲ್ಲ, ನನ್ನ ಗಂಡು ಮನೆಯಾಗಿಲ್ಲ ಅಂದ್ರೆ ಇಬ್ರು ಬೆಳಗಿಂದ ಚಂತನ ರಾತ್ರೆಲ್ಲ ಜೊತೆಗೆ ಇರ್ತಾರೆ. ಹೌದಿಲ್ಲ? ಹೊರಗೆ ಬಂದು ಮಕ್ಕೊಂಡ್ರೆ ಬಂದು ಎಳ್ಕೊಂಡು ಒಳಗೆ ಹೋಗ್ತಾಳ. ನಾ ಇದ್ರೆ ಆಕಿಗೂ ನಾಚಿಕೆ. ನಾ ಇಲ್ಲ ಅಂದ್ರೆ ಏನಾರ ಮನಸ್ಸು ಬಿಚ್ಚಿ ಮಾತಾಡ್ಕೊಂತಾರ. ಇದಕ್ಕೆ ಮಾಡ್ಕೊಂಡೆ ನಾ ಹಿಂಗ ಇರ್ಬೇಕನ್ನ ಏನಾರ ಒಂದು ಮಾತಾಡ್ಕೊಂತಾರ. ಎಲ್ಲ ನಮ್ಮಂದ ಯಾಕೆ ಮಾತಾಡ್ತಾರ? ಅದಕ್ಕೆ ಒಂದು ಒಳ್ಳೇದಾಕತ್ತೇನೆ ನಾನು ಇರೋದು. ನಾ ಒಂದು 4 ದಿನ ತಗೋದ್ರ ಅಂತ 1-2 ಸಲ ಆತಂದ್ರೆ ಶಾಂತಕ್ಕ ಚಲೋ ಆದ್ರಂದ್ರೆ ಆಮೇಲೆ ಮುಗೀತು. ಗಂಡ ಅಂತಿ ಚಲೋ ಆದಂಗ. ಹೌದಿಲ್ಲ? ಫಸ್ಟ್ ನೈಟಿ ಆಗಿಲ್ಲ ಶಾಂತಕ್ಕ ಅವ್ರದ್ದು. ಮಾನಿಗಡಿ ಕಿಲೇ ಅದಕ್ಕೆ ಹೊಂಟಿ ಎಲ್ಲೇ ಹೊರಗೆ ಆತು ಬಿಡವ. ಹುಲತ್ತಾಗ ಅಡ್ಡ ಅರ್ಥ ಮಾಡ್ಕೊಲಿ. ಅಂದಂಗೆ ಕರೆನ ಬೆಂಕಿ ಮುಂದೆ ಬೆಣ್ಣೆ ಇಟ್ಟರೆ ಕರಲಾರ್ದಂಗೆ ಏನಿರೋದಿಲ್ಲ. ಆಮ್ಯಾಗಾರ ಕೂಡ್ಕೊಲ್ ಜೊತೆಗೆ. ಹೌದಿಲ್ಲ? ಮತ್ತು ನನ್ನ ಮಗಳದ್ದು ಹೆಂಗಾತಂತ ಮಾಡಿ ಅಲ್ಲ, ನಾ ತಾಯಿಯಾಗಿದನ್ನೆಲ್ಲ ಮಾತಾಡಬಾರ್ದು. ಆದರೆ ಶಾರವಕ್ಕ ಹೋಗಿದ್ದಿಲ್ಲ ನಮ್ಮ ಮಗಳ ಬಾಣೆತನ ಮಾಡಕ್ಕೆ. ಮಗಳ ಹೋಟೆಲದಾಳ ಅಂತೇಳಿ ಅಲ್ಲೇ ಹೋಗಿ ಉಳ್ಕೊಂಡಿದ್ಲಲ್ಲ. ಮತ್ತು ಇಬ್ಬರ ಇದ್ರು ಮನ್ಯಾಗ. ಮತ್ತು ಅವು ಹೆಂಗಂದ್ರೆ ಅವು ಮಾತಿಗೆ ಮಾತು ಏನಾರ ಒಂದು ಮಾತಾಡೋದು, ಹೇಳ್ಕೊಳ್ಳೋದು ಕೇಳ್ಕೊಳ್ಳೋದು ಅಂದ್ಬಿಟ್ಲೆ ಸ್ನೇಹ ಸಲಿಗೆ ಪ್ರೀತಿ ಎಲ್ಲ ಮುಂದುವರೆದು ಬಿಡ್ತದದು. ಆತಾತ್ ಬಿಡು ಹೋಲಿತ್ತಾಗ. ಸರಿ ಹೋಗುಂತು. ನಾಳೆ ಹೋಗುನ್ಲೆ ಬೆಳಗ್ಗೆ ಎದ್ದು. ನನಗೂ ಸಾಕಾಗೈತವ ಈ ಜಲಮ, ಈ ಜಂಜಾಟ. ಈಗ ಕೈಕಾಲು ಗಟ್ಟಿರತ್ಲಿ ಅಡ್ಯಾಡ್ ನೋಡಿ ಬಂದ್ಬಿಡು. ಮತ್ತ ನಡಿಯ ಶಾಂತಕ್ಕ ಗಿರ್ಜಿ ಬಾರ್ಲೆ ಕುಂದ್ರ ಬಾ. ಯಾಕೆ ಮಕ ಯಾಕೆ ಸಣ್ಣ ಮಾಡಿಲಿ? ಏನಿಲ್ಲ ಶಾಂತಕ್ಕ, ನನ್ನ ಹಣೆ ಬರಬರಿ ಇಲ್ಲ. ಏನ ಜಗಳ ಮಾಡೋದು ಇನ್ನೂ ಉಳ್ದತನ? ಮನ್ಯಾಗ ಮಾಡಿ ಕಳ್ಸಿದ್ದಲ್ದ, ಅಲ್ಲೆಲ್ಲ ಬೀದಿ ಬೇಕದ ಮಾಡಿದ್ದಲ್ದ, ಈಗ ಇಲ್ಲೋಡ್ ಜಗಳ ಮಾಡ್ಬೇಕನ್ನ. ಪರಕ ಹಂಗೆ ಮಾತಾಡ್ಬೇಡ ಪರಕ. ಯಾಕೆ ಅಳಕತ್ತಿ? ಆತೋ ಅನ್ನಂಗಲ್ಲ. ನಾ ಏನಾರ ಮಾಡ್ಕೊ, ಅಳಬೇಡ. ಏನಾತ ಹೇಳ? ನಂದ ತಪ್ಪಾಗೈತೆ ಪರಕ. ಸುಗ್ಗ ಕಾಗಿ ಸೊಪ್ಪು ಬಂದಂಗೆ ಬಂದುಬಿಟ್ಟಿತ್ತು ನಂದು. ಕ್ಷಮಿಸ್ಬಿಡುವ, ನನ್ನ ತಪ್ಪಾತ. ನಾ ಇನ್ನೇ ನಿಂತ ಕೆಲಸ ಮಾಡಂಗಿಲ್ಲ. ನಾನು ಸಣ್ಣಂದಿರ್ತ ಬಡತನ ಅನ್ಭವಿಸಿದೆ ಶಾಂತಕ್ಕ. ನಮ್ಮವು ಸತ್ತಾಗು ನಮ್ಮವು ನನಗೆ ಮದುವೆ ಮಾಡಿಕೊಟ್ಟು ಸತ್ಬಿಟ್ಲು. ತಲ್ಲಿ ಅಣ್ಣನ ಮನೆಗೆ ಹೋದ್ರೆ ಅತ್ತಿಗೆ ಮನೆ ಪ್ರೀತಿ ಇಲ್ಲ. ಅಣ್ಣ ಪ್ರೀತಿ ತೋರಿಸ್ಬೇಕಂದ್ರೆ ಅತ್ತಿಗೆ ಮನೆ ಕೈಯಾಗ ಸಿಕ್ಕೊಂಡಿದ್ದ. ತವ್ರ ಮನೆ ಇಲ್ದಂಗಾಗಿತ್ತು. ಅದ್ರಾಗ ನಮ್ಮ ಅತ್ತಿಯಮ್ಮ ಶ್ರೀಮಂತಿಕೆ ಡೌಲತ್ ತೋರಿಸಿ ನನಗೆ ಭಾಳ ಹೇಳ್ಸಿ ಮಾತಾಡ್ತಿದ್ಲು. ನನ್ನ ಮನಸ್ಥಿತಿ ನನ್ನ ಜಗದಾಗಿದ್ದವ್ರಿಗೆ ಅರ್ಥ ಆಗೋದು ಏನೋ. ಈಗ ನನಗೆ ದೇವರೆಲ್ಲ ಒಳ್ಳೇದು ಮಾಡಿದ್ನಲ್ಲಪ್ಪ. ಈ ಗ್ರಾನೈಟ್ ಕಲ್ಲಿಂದ ನನಗೊಂದಿಷ್ಟು ರೊಕ್ಕ ಬಂತು ಅಂತೇಳಿ ಖುಷಿಯಾಗಿತ್ತು. ಜೊತೆಗೆ ಈ ನಿಧಿ ಸಿಕ್ತಲ್ಲ ಅಂತೇಳಿ ನನಗೆ ಭಾಳ ಖುಷಿ ಆಗ್ಬಿಡ್ತು ಶಾಂತಕ್ಕ. ನನಗೆ ನಾ ಬಡತನದಾಗಿದ್ದಾಗ ನನ್ನನ್ನು ಯಾರೂ ಚೆಂದಾಗಿ ಮಾತಾಡ್ತಿದ್ದಿಲ್ಲ. ನಿಮ್ಮಿಬ್ಬರು ಬಿಟ್ರೆ ಯಾರು ಒಳಗೆ ಬಾ, ಕುಂದರು, ತಿನ್ನು, ಆರಾಮದಿಯಾ ಅಂತ ಕೇಳ್ತಿದ್ದಿಲ್ಲ ಶಾಂತಕ್ಕ. ನಿನಗೆ ಗೊತ್ತೈತಿ. ಒಮ್ಮಿಂದ ಮಕ್ಕ ನಾ ಶ್ರೀಮಂತಿಕೆ ಆದ ತಕ್ಷಣ ನನಗೆ ಎಲ್ಲರೂ ಮರ್ಯಾದೆ ಕೊಡಕತ್ರ. ಒಂಥರ ಬರ್ರಿ ಕುಂದ್ರಿ ನಿಂದ್ರಿ ವಾರಾಗಿರ್ಸಕ್ಕೆ ಬರೋದೇ ಇಲ್ಲಲ್ಲ ಅನ್ನೋದು. ನನ್ನಂತೇಳಿ ಬಂದು ಮಾತಾಡ್ಕೊಂಡು ಕುಂದ್ರೋದು ಹಿಂಗೆ ಮಾಡಕತ್ರಲ್ಲ. ನನಗೆ ಹೌದು ರೊಕ್ಕದಿಂದನೇ ಎಲ್ಲ ಆಕ್ಕತಿ, ರೊಕ್ಕಿಲ್ಲ ಅಂದ್ರೆ ಏನೂ ಆಗೋದಿಲ್ಲ ಅಂತೇಳಿ ನಾ ಅನ್ಕೊಂಡ್ಬಿಟ್ಟಿದ್ದೆ ಶಾಂತಕ್ಕ.
ರೊಕ್ಕಕ್ಕೆ ಮರ್ಯಾದೆ ಕೊಡ್ತಾರ. ನನಗೆ ರೊಕ್ಕನ ಮುಖ್ಯ ಅಂತೇಳಿ ನನಗೂ ಒಂಚೂರು ಸೊಕ್ಕ ಬಂದ್ಬಿಡುತ್ತೆ ಶಾಂತಕ್ಕ. ಅದಕ್ಕೆ ನೀವೇನ್ ಮಾತಾಡಿದ್ರು ನನಗೆ ತಪ್ಪಾಗೆ ಕಾಣಕತ್ತಿತ್ತು. ಏನ್ ಹೇಳಿದ್ರು ನನಗೆ ಅಸಹ್ಯ ಮಾಡಕ್ಕೆ ಹೇಳ್ತಾರ. ನನಗೆ ಶ್ರೀಮಂತಿಕೆ ಬಂದಿದ್ದು ಸಮಾಧಾನ ಇಲ್ಲಿವ್ರಿಗೆ. ಹಿಂಗ ಅನ್ಸಕ್ ಚಾಲು ಆತು. ಮನ್ಯಾಗ ಗಂಡಗೂ ನಾ ಜಾಸ್ತಿ ಮರ್ಯಾದೆ ಕೊಡೋದು ಬಿಟ್ಬಿಟ್ಟೆ ಶಾಂತಕ್ಕ. ಕಿಮ್ಮತ್ತಿಲ್ದಂಗೆ ಮಾತಾಡಕತ್ತೆ. ಅದಕ್ಕೆ ನೋಡು, ನಮ್ಮ ಅತ್ತಿಗೆಮ್ಮ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದು ಶಾಂತಕ್ಕ, ನೀ ಅಲ್ಲ. ನನಗೆ ಆಮೇಲೆ ಗೊತ್ತಾಗ್ತದ ವಿಚಾರ. ನೀನ ಕೊಟ್ಟಿ ಅಂತೇಳಿ ನಿನ್ನ ಮನಸ್ಸು ಅರ್ಥ ಮಾಡ್ಕೊಲಾರ್ದ ನಿನಗೆ ಬಾಯಿ ಬಂದಂಗೆ ಮಾತಾಡ್ಬಿಟ್ಟೆ ಶಾಂತಕ್ಕ. ನನ್ನ ತಪ್ಪಾತವ, ನನ್ನ ತಪ್ಪಾತು. ಶಾಂತಕ್ಕ, ನನಗೆ ನಿನ್ ಗೆಳತಿಯನ ಬೇಕು ಶಾಂತಕ್ಕ. ನಿನ್ ಬಿಟ್ಟು ನಂಗೆ ಇರಕ್ಕೆ ಆಗಂಗಿಲ್ಲ ಶಾಂತಕ್ಕ. ನಿನ್ ಜೊತೆ ಜಗಳ ಮಾಡಿದಾಗ ನಾನು ಬಹಳ ಸಾಕಷ್ಟ ಅನುಭವಿಸೇನಿ. ಗಿರ್ಜಿ ಹೇಳವ, ಮ್ಯಾಲ ಹೇಳವತ್ತು. ನಾನು ಏನ್ ದೊಡ್ಡಿದ ಅಂತೇಳಿ ಹಿಂಗೆ ಕಾಲ್ ಬಿದ್ದಿ ನೀನು. ಸರಿ ಹೇಳಿಲ್ಲ. ಹೇಳ್ತಿಲ್ ಗಿರ್ಜಿ, ಬೀಳ್ತಾವ್ ನೋಡಿ ಬೈತಾ ಮಾಡ್ತಾ ಮತ್ತ. ಗಿರ್ಜಿ, ನಿನಗೆ ಗೊತ್ತಿಲ್ಲಲೇ, ನೀನ್ ನನ್ ಕೊಟ್ಟು ಜಗಳ ಮಾಡು, ನಾನಾರ ನಿನ್ ಕೊಟ್ಟು ಮಾಡ್ಲಿ. ಯಾವತ್ತೂ ನಿನಗೆ ಕೆಟ್ಟದ್ ನಾ ಬಯಸಿಲ್ಲಲೇ. ನಾನು ನಿನ್ನ ನೆನೆಸ್ಕೊಂಡೇನೆ ಆ ದೇವ್ರಿಗೆ ಗೊತ್ತ. ಬರ್ತಿತ್ತು ನಮ್ ಗಿರ್ಜಿ, ಮಾತಾಡ್ತಿತ್ತ, ನಾ ಮಾತಾಡ್ತಿದ್ದೆ, ಹೊಕ್ಕಿದ್ದೆ, ಬರ್ತಿದ್ದೆ, ಎಷ್ಟು ಪ್ರೀತಿಯಿಂದ ಇರ್ತಿದ್ವಿ. ಈ ರೊಕ್ಕ ಬಂದು ಎಲ್ಲಾರನ್ನೂ ದೂರ ಮಾಡ್ಬಿಡ್ತಲ್ಲ ಅಂತ ಭಾಳ ಸಲ ಅನ್ಕೊಂಡೇನ್ಲೇ ನಾನು. ಗೊತ್ತನ, ನೀ ನನ್ನ ಮಗಳಿದ್ದಂಗವಾ ಗಿರ್ಜಿ. ಏನ ಗೆಳತಿ ಆಗಿರ್ಬೋದು, ಆದ್ರೆ ನೀ ನನ್ನ ಮಗಳು. ಯಾಕಂದ್ರೆ ನಾನು ನಿನ್ಗಿಂತ ವಯಸ್ಸನ್ನೇ ದೊಡ್ಡಕ್ಕಿದ್ದೇನೆ. ಅದಕ್ಕೆ ನಾನು ಅಷ್ಟೇ ಶಾಂತಕ್ಕ. ಎಲ್ಲರೂ ನಿನ್ ಕೊಟ್ಟು ಚಲೋ ಇರೋದು, ನೀವು ಹೊರಗೆ ಹೋಗೋದು ಬರೋದು, ಅಡ್ಡಾಡೋದು, ಪ್ರೀತಿಯಿಂದ ಇರೋದು, ನೀನು ಪರಕ್ಕ ಮಾತಾಡ್ಕೊಂಡು ಕುಂದ್ರೋದು ಎಲ್ಲ ನೋಡಿ ಅಯ್ಯೋ ನಾ ಈ ಜಗದಾಗ ಇಲ್ಲಲ್ಲ. ಥೋ, ಯಾಕೆ ಹಿಂಗಾತ ಶಾಂತಕ್? ನಾನು ಮರ್ತಾ ಬಿಟ್ಲನ, ಪರಕ್ ನಾನು ಬಿಟ್ಟೇ ಬಿಟ್ಲನ, ನಾ ಒಬ್ಬೇಕೆ ಆಗಿಬಿಟ್ಲನ ಅಂತ ಭಾಳ ಸಲ ಅನ್ಸೈತ್ ನನಗೆ. ಆದ್ರೂ ನನ್ನಲ್ಲಿರುವ ಆ ಸೊಕ್ಕ ನನಗೆ ಯಾವುದನ್ನು ಒಪ್ಕೊಳಕ ಬಿಡ್ಲಿಲ್ಲ ಶಾಂತಕ್ಕ. ನಾನು ತಪ್ಪಾಗಿ ಶಾಂತಕ್ಕ, ಪರಕ್ಕ ನನ್ನ ತಪ್ಪಾಗೈತವ. ನಿನ್ನಂತ ಗೆಳತಿ ಕೊಟ್ಟು ನಾ ಜಗಳ ಮಾಡಿಬಿಟ್ಟೆ ಪರಕ್ಕ. ನನ್ನ ತಪ್ಪಾತ್ ಪರಕ್ಕ. ಬಿಡಲೆ, ಏನಾತ? ಈಗ ತಾಯಿ ಕೊಟ್ಟ ಮಕ್ಕಳ ಜಗಳ ಮಾಡಿ 4 ದಿನ ಜಗಳ ಮಾಡಿ ಗಂಡ ಮನೆಗೆ ಹೋಗ್ತಾರ, ಮತ್ತೆ ತಾಯಿ ನೋಡಕ್ ಅವ್ರ ಮನೆಗೆ ಬರ್ತಾರನೇ ಬರೋದಿಲ್ಲ. ಹಂಗ ನನಗೆ ಈಗ ಖುಷಿ ಆತವ ಯವ್ವ, ನನಗೆ ಈಗ ಸಮಾಧಾನ ಆತ. ಕರೇನು ಶಾಂತಕ್ಕ, ನೀನು ನಮ್ಮವ್ ಇದ್ದಂಗವ. ನಾವೆಲ್ಲ 3 ಮಂದಿ ಹಿಂಗ ಇರ್ಬೇಕು, ನಾವು ಒಟ್ಟ ಬೇರೆ ಆಗ್ಬಾರ್ದು ನೋಡು. ಹೌದು ಶಾಂತಕ್ಕ, ಬೇಕಾದಷ್ಟು ರೊಕ್ಕ ಬರ್ಲಿ ಹೋಗ್ಲಿ, ನಾ ಇನ್ಯಾವತ್ತೂ ಇಂಥ ತಪ್ಪು ಮಾಡೋದಿಲ್ಲ. ನನ್ನ ತಪ್ಪ ಶಾಂತಕ್ಕ, ನಾ ಯಾವತ್ತೂ ನಿನ್ನ ಜೊತೆಗೆ ಇರ್ಬೇಕವ. ನೀ ನಮ್ಮವ್ ಇದ್ದಾಗ ನೀ ಶಾಂತಕ್ಕ. ನನ್ನ ಕೆರ್ಕೆರ್ಲೆ ಹೊಡಿ, ನೀನು ಬೇಕಾದ್ ಮಾಡು, ನನ್ನ ದೂರ ಮಾಡಬೇಡ ಶಾಂತಕ್ಕ. ಏನು ಮಾತಂತ ಮಾತಾಡ್ತಿರ್ಲೇ ನೀವು. ನಾವಿಬ್ರು ಜೀವಲೇ ನನಗೆ, ನೀವಿಬ್ರು ನನಗೆ ಗೆಳತಿಯರಲ್ಲೇ ನೀವು. ನನ್ನ ಎಡಗೈ ಬಲಗೈ ಇದ್ದಾಗ ನೀವು. ನನ್ನ ಜೀವನ ನೀವು, ನನ್ನ ಜೀವನನೂ ನೀವು. ಏನು ನಾನು ಎಷ್ಟೋ ನೋವುಗಳನ್ನ ನಿಮ್ಮ ಜೊತೆ ಮಾತಾಡಿ ಮರ್ತೇನೆ. ನನಗೆ ಗೊತ್ತನ, ಎಲ್ಲದಕ್ಕಿಂತ ಹೆಚ್ಚಿಂದ ನಮ್ಮ 3 ಮಂದಿ ಸ್ನೇಹ. ಅಂತೂ ತ್ರಿಮೂರ್ತಿಗಳು ಒಂದಾದ್ರಲ್ಲ, ಊರಾಗ ಕಳ ಇದ್ದಿದ್ದಿಲ್ಲ. ಶಾಂತಕ್ಕ, ಐ ಲವ್ ಯು ಶಾಂತಕ್ಕ. ನಾನು ಅಷ್ಟೇ, ಐ ಲವ್ ಯು. ನಾನು ಅಷ್ಟೇ ಇಬ್ರಿಗೆ ಐ ಲವ್ಸ್ ಯು. ಗಿಡ್ಮುಳಿ, ಐ ಲವ್ ಯು ಟು. ಕರೆ ಹೇಳ, ಫೋನ್ ಮಾಡಿದ್ ಯಾರು ಪೊಲೀಸರಿಗೆ? ಯಾವ ಪೊಲೀಸರಿಗೆ? ಯಾರು ಫೋನ್ ಮಾಡ್ಯಾರ? ನೀವ್ ಯಾಕೆ ಬಂದು ನನ್ ಕೇಳಕತ್ತೀರಿ? ಅಲ್ರಿ, ಪೊಲೀಸರಿಗೆ 108 ಮಂದಿ 108 ಸಲ ಫೋನ್ ಮಾಡ್ತಿರ್ತಾರ. ಅದನ್ನೆಲ್ಲ ನೀವು ನನ್ ಕೇಳಿದ್ರೆ ಎಲ್ಲರ ಹೆಸರು ನಾನು ಬುಕ್ ಮನೆ ಬರ್ಕೊಂತ ಕುಂತಿರ್ತೇನೆ. ನಾನೇನ್ ಚಿತ್ರಗುಪ್ತ ಅಂತಿಕೊಂಡ್ರನ? ಇಲ್ಲೋಡ, ಇಂಥ ನಾಟಕ ಎಲ್ಲ ನನ್ನ ಅಂತೇಳಿ ಮಾತಾಡ್ಬೇಡ. ನನಗೆ ಎಲ್ಲಾ ಗೊತ್ತಾಗಕತ್ತೈತಿ. ಹೇಳ, ಸರಳ ಹೇಳ, ಪೊಲೀಸರಿಗೆ ಫೋನ್ ಮಾಡಿದ್ ಯಾರು? ನನ್ನ ತಂಗಿ ಮ್ಯಾಗ ಕಂಪ್ಲೇಂಟ್ ಕೊಟ್ಟಿದ್ ಯಾರ? ಓ, ನಿಮ್ ತಂಗಿ ಮ್ಯಾಗ ಕಂಪ್ಲೇಂಟ್ ಕೊಟ್ಟಾರನ? ಕೊಟ್ಟಾರನ್ ಕೇಳೋಗ್ರಿ, ನನ್ನ ಎದಕ್ಕೆ ಕೇಳಕತ್ತೀರಿ? ಇಲ್ಲೋಡ, ನನ್ನ ತಲೆ ಕೇಳ್ತಂದ್ರ ಮತ್ತ ನೀನು ಯಪ್ಪ ಯಾಕೆ ಏನಾತ? ಅವ್ನ ಯಾಕೆ ಬಿಡಾಕುಂಟಿ? ಬಡಿದಲ್ಲ, ಈಕಿನ ತುಳದ ಬಿಡ್ತಾನೆ ಇವತ್ತು ಆಗಿದ್ದಾಗ್ಲಿ ಇವತ್ತು. ಅಲ್ಲ ತಡಿ, ಈಕಿ ಯಾಕೆ ಪೊಲೀಸಿಗೆ ಫೋನ್ ಹಚ್ಚಿ ಕಂಪ್ಲೇಂಟ್ ಕೊಟ್ಟಾಳ ನಮ್ಮ ತಂಗಿ ಮ್ಯಾಗ? ಅದನ್ನ ಕೇಳ ಫಸ್ಟ್. ಆಕಿನ ನನಗೆ ಆಕಿನ ಕೂಟ ಮಾತಾಡೋದಂದ್ರೆ ನನಗೆ ಆಗಿಬಾರ್ದಲ್ಲ, ಕೇಳಕಿನ. ಯವ್ವ, ನೀ ಅತ್ತಿ ಮ್ಯಾಗ ಕಂಪ್ಲೇಂಟ್ ಕೊಟ್ಟಿ? ಏಯಪ್ಪ, ನಾ ಕೊಟ್ಟಿಲ್ ಬಿಡ ಮಾರಾಯ. ನಾ ಯಾಕೆ ಕೊಡಕ್ ಹೋಗ್ಲಿ? ಏನಂತ ಕೊಡ್ಲಿಪ್ಪ? ಏನ್ ನನ್ ಕೊಲ್ಲಾಕ್ ಬಂದಾಳು, ಏನಾರ ಮಾಡಾಕ್ ಬಂದಾಳು? ನಾ ಎದ್ರ ಸಂಬಂಧ ಕೊಡ್ಲಿ? ಏನಂತ ಕೊಡ್ಲಿ? ಸುಳ್ಳ ನಿಮ್ಮ ಅಪ್ಪ ಏನಾರ ಒಂದ್ ತಿಳ್ಕೊಂತತಿ. ಹೌದಲ್ಪ, ಅಲ್ಲಿ ಎದ್ರ ಸಂಬಂಧ ಕೊಡ್ಬೇಕು ಅವು ಕಂಪ್ಲೇಂಟ್? ಆಕಿಗೆ ನಿಧಿ ಸಿಕ್ಕತ್ತಂತೇಳಿ ಕಂಪ್ಲೇಂಟ್ ಕೊಟ್ಟಾಳಿಕೆ. ಯವ್ವ, ನಿಧಿ ಏನ್ ಬೇ ನೀನು? ಈಗಿನ ಕಾಲದಾಗೂ ನಿಧಿ ಪದಿ ಕುದಿ ಅಂತೇಳಿ ಆತಾಗ ನಾ ಕೊಟ್ನೆ. ನಾನಾ ಕೊಟ್ಟೇನೆ ಅಂತೇಳಿ ಇಟ್ಕೋ. ನಾನಾ ಕೊಟ್ಟೇನೆ. ಏನಾತೀಗ? ಇವ್ರ ತಂಗಿ ನಿಧಿ ಸಿಕ್ಕಿದ್ ಕರೆ ಅನು? ಬರ್ತಾರ, ಕೇಳ್ತಾರ, ಇಲ್ಲ ಅಂತ ಹೋಗ್ತಾರ ಪೊಲೀಸರು. ಅದ್ರಾಗ ಅದನ್ನ ಅಷ್ಟೊಂದು ಜಗಳ ಮಾಡೋದು ಏನೈತಿ? ಹೆಂಗಿದ್ರು ಅವ್ರ ತಂಗಿ ನಿಧಿ ಸಿಕ್ಕಿಲ್ಲಲ್ಲ, ನಕಲಿ ಮಾಡ್ಯಾರಲ್ಲ. ನಕಲಿ ಮಾಡಿದ್ರ ಹೋಗಿ ಹೇಳ್ಬೇಕನ್ನ ಅದನ್ನ ಪೊಲೀಸಿಗೆ? ನಿಧಿ ಸಿಕ್ಕಿದ್ದ ಕರೆ, ನಿನಗದು ಗೊತ್ತೈತಿ. ಗೊತ್ತಿದ್ದ ಕಂಪ್ಲೇಂಟ್ ಕೊಟ್ಟಿದ್ದಕ್ಕ ಬಂದ್ ಅವ್ರು ನೋಡಿದ್ರ ಪೊಲೀಸರು ಜೈಲಿಗೆ ಹಾಕ್ತಾನೆ ಅದು ಇದು ಅಂತ ಹೇಳಿ ಕಡಿಗೆ ಅಷ್ಟು ನಿಧಿ ತಗೊಂಡ್ ಹೋಗ್ಯಾರಂತ. ಊರಾನವ್ರ ಮಾತು ಕೇಳಿ. ಯಪ್ಪ, ನಿಧಿ ಸಿಕ್ಕಿತ್ಯಾ ಅತ್ತಿಗೆ? ಹೂನಪ್ಪ, ನಿಧಿ ಸಿಕ್ಕತಿ. ಅದು ಅಷ್ಟಿಷ್ಟಲ್ಲ, ಒಂದಿಷ್ಟ ಹಾಕೊಂಡ ಮನಿ ಅಂತ ಕಟ್ಟಾಳ ನೋಡಿದಿಲ್ಲ? ಬಂಗಾರ ಎಷ್ಟು ಹಾಕೊಂಡಿದ್ಲ ನೋಡಿದಿಲ್ಲ? ಅಯ್ಯೇ, ಮನಿ ಒಳಗ ಐಟಮ್ಗಳು ನೋಡಿದೇನೆ ಇಲ್ಲ? ಅದಕ್ಕೆ ಸಮಾಧಾನ ಆಗ್ಲಾರ್ದ ಕಂಪ್ಲೇಂಟ್ ಕೊಟ್ಟಾಳ ನೋಡ್ಲ ಈಕಿ. ನಾ ಕೊಟ್ಟಿಲ್ ಬಿಡಯಪ್ಪ. ಯಪ್ಪ, ಅತ್ತಿಗೆ ನಿಧಿ ಸಿಕ್ಕತ್ಯಾ? ಯೋ ಒಂದು ಮಾತು ಹೇಳಿಲ್ಲ ಪಾಪ್ತಿ. ಅಲ್ಲ, ನೀನು ಗೊತ್ತಾಗಿತ್ತಲ್ಪ, ನೀನು ನಮ್ಗೇನೊಂದು ಮಾತು ಹೇಳಿಲ್ಲ.
ಅಣ್ಣ ತಂಗಿ ಗುಟ್ಟು ಗುಟ್ಟೆ ರಟ್ಟೆಲ್ಲ ಆಗ್ಬೇಕದ ಅದಕ್ಕೆ ರಟ್ಟು ಮಾಡಿನಿ. ಅಲ್ಲಿ ಬೇ ಒಮ್ಮೆ ಕಂಪ್ಲೇಂಟ್ ಕೊಟ್ಟನಂತಿ ಒಮ್ಮೆ ಕೊಟ್ಟಿಲ್ಲ ಅಂತ ಕರೆ ಹೇಳಿ ನೀನು. ಹೌದಾ ನಾನ ಕೊಟ್ಟಿದ್ದೆ ಇವ್ರಿಗೆ ನಿಧಿ ಸಿಕ್ಕಿದ್ ಹೌದನ ಅಂತ ಕೇಳಿದೆ. ಮಾತಾಡ್ಕೊಳತ್ತಿದ್ರೆ ನಂಗೆ ಕಿವಿಗೆ ಬಿದ್ದಿತ್ತಪ್ಪ ಅದ. ಇವ್ರೇನನ್ಬೇಕು ನಕಲಿ ಮಾಡಿದ್ವಿ ನೀ ಬಂದೆ ಅಂತ ಹೇಳಿ ಅಂತಂದ್ರ ನಾನು ನಕಲಿನ ಮಾಡಿದೆ. ಹೌದು ಬರ್ತಾರ ಕೇಳ್ತಾರ ಸಿಕ್ಕಿಲ್ಲ ಅಂತ ಗೊತ್ತಾಕತಿ ಹೋಗ್ತಾರ ತಂಪಾಡಿತಾವ. ನೋಡಿಕಿನ್ ಎಷ್ಟರ ಸಂಕಟ ಬಡಿಕ್ ಬುದ್ಧಿ ಇರ್ಬೇಕಿದ ಎಟ್ಟು ಬುಟ್ಲೆ ಹೊಡಿಬೇಕಿನ. ಪಾಪ ಬಡತಂದ ನನ್ನ ತಂಗಿ ಏನೋ ಈಗ ಒಂದ್ ಸುಖ ಕಂಡಿತ್ತು. ಆ ತಾಯಿ ಸತ್ತಿಂದ ನಮ್ಮವ್ವ ಪಾಪ ಮದ್ವಿ ಮಾಡಿ ಕೊಟ್ಲು ಆ ನಮ್ನಿ ನಮ್ಮ ಮಾವ ಕುಡಿತಾನ ಆ ಬರೀ ಅಂತ ಒಂದು ಇವಂಗ ಮದ್ವಿ ಮಾಡ್ಕೊಂಡು ಇವತ್ತಿನವರೆಗೆ ಕಷ್ಟ ಆದಂಗೆ ನನ್ನ ತಂಗಿ. ಅದಕ್ಕೆ ಈಗ ಹೋಗಿ ಈಗ ಹಿಂಗ್ ಮಾಡಿಬಿಟ್ಲ ಅಲ್ಲಿಕಿ. ನೀವು ಬೇಕಾದ ಅನ್ಕೋರಿ ನಾ ಏನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾ ಕೊಟ್ಟಿದ್ದೆ ನೋಡ್ ಹೌದು ಕಂಪ್ಲೇಂಟ್. ಅದನ್ನ ನಮ್ಮ ತಂಗಿ ಫೋನ್ ಹಚ್ಚಿ ಕಣ್ಣೀರ್ ಹಾಕಾಕತ್ತಿತ್ಲ. ಕಣ್ಣೀರ್ ಹಾಕಿ ಅತ್ಗೆಮ್ಮ ಏನ್ರ ಹೇಳಾಳ ನಾ ಅತ್ಗೆಮ್ಮನ್ ಮುಂದೆ ಏನಾರ ಅಂದೇನ ನೀನು ಅಂದ್ಬಿಟ್ಲೆ. ಹಂಗಾರ ನಾ ಹೇಳಿಲ್ವಾ ಹಂಗಾರ ಕೇಳ್ತಂತಡಿ ನಿಮ್ಮ ಅತ್ಗೆಮ್ಮನ್ನ. ಮೊನ್ನೆ ನಾವಿಬ್ರು ಮಾತಾಡೋದಕ್ಕೆ ಕಿವಿಗೆ ಬಿದ್ದಿತ್ತು. ಏನ್ ಹೇಳಕ್ಕಾಗದಿಲ್ಲ ಎಲ್ಲಿ ಹೋಗಿ ಯಾ ಫೋನ್ ಹೆಟ್ಟಾಳ ಏನ ಅಂತೇಳಿ ಈಕಿಗೆ ಕೇಳಾಕ್ ಬಂದ್ ನೋಡ್ಲಾ. ಕರಿನ ಈಕಿನ ಕೊಟ್ಟಾಳ. ಅಲ್ಲ ಎಷ್ಟಾರ ಹೊಲಸ್ಗುಣ ಎಷ್ಟಾರ ನಮ್ಮ ತಂಗಿ ಮೇಲೆ ದ್ವೇಷ ಈಕಿಗೆ. ಯವ್ವ ಏನಾರ ಯಾಕೆ ಮಾಡ್ಕೊಂಡು ಹೋಗ್ಲಿ ಯಾ ನಿಧಿನಾರ ಸಿಗವಲ್ತಕ್ಕ ಇಲ್ಲ ಬಿಡುವಲ್ತಕ್ಕ ಹಾಳಾಗಿ ಹೋಗ್ವಲ್ತಕ್ಕ ಅದ್ ನೀ ಯಾಕೆ ಕಂಪ್ಲೇಂಟ್ ಕೊಡ್ಬೇಕು? ಸಂಬಂಧ ದೊಡ್ಡದ್ ಬಿಡ್ಬೇ ರೊಕ್ಕಲ್ಲ. ಏಕಿಗೆ ಸೊಕ್ ಬಂದಿತ್ತೆ ಆಕಿ ಹಿಂಗ್ ಸೊಕ್ಕಿಲ್ ಹೊರದ್ರದ ಮನಿ ಓಪನಿಂಗ್ ನ ಒಬ್ರು ಕರೆದ್ರು ಯಾರು ಉಣನವ್ರು ಬಂದಿದ್ದಿಲ್ಲ ನೋಡಿದೀನಿ. ಇಲ್ಲ ಆಗ್ಲಿ ಸುಮ್ನಿರ. ಗ್ರಾನೈಟ್ ಮಾರಿದ್ದು ರೊಕ್ಕ ₹1 ಕೊಡ್ಲಿಲ್ಲ. ಇದು ಮಾಡಿದ್ದು ₹1 ಕೊಡ್ಲಿಲ್ಲ. ಎಲ್ಲ ಇಟ್ಕೊಂಡು ಆಕೆ ತೇಗಾಯ್ತು ತಿಂದ ತೇಗಾಕನ ಸೋಮನೇರ ನೀನು ಹೆಚ್ಚಿಗೆ ಮಾತಾಡಿ ನಾನು ಹೊಡ್ಯಾಕ ಬಡ್ಯಾಕ ಬರುದು ಮಾಡಿದ್ರಿ. ನಿಮ್ ಮೇಲೆ ಕಂಪ್ಲೇಂಟ್ ಕೊಡ್ತೇನೆ ನಾನು. ಹಿಂಗ್ ನಿಧಿ ವಿಚಾರ ತಿಳಿಸಿದ್ದಕ್ಕ ನನಗೆ ಹಿಂಗ್ ಮಾಡಕತ್ತಾರ್ರಿ ಅಂತೇಳಿ ಬೂಟ್ಲೆ ಹೊಡೆದನಿ. ಕಂಪ್ಲೇಂಟ್ ಕೊಡ್ತಾಳಂತ ಕಂಪ್ಲೇಂಟ್ ಮನಿಯಿಂದ ಹೊರಗೆ ಹಾಕೇನಿ. ಹಂಗಲ್ಲ ಮತ್ ನಿನ್ನ ನಾಲಾಯಕ್ ಹೇಳ್ತೀನಕ್ಕೆ ನೀ ಕಂಪ್ಲೇಂಟ್ ಕೊಡೋದು ಕೊಟ್ಟಿ ಆ ಶಾಂತವನ್ನು ಹೆಸರಿನಾಗ ಯಾಕೆ ಕೊಟ್ಟಿಲೆ ಬಿಡಾಡಿ ಕೆರ್ಕೆರ್ಲೆ ಹೊಡ್ಯಾಕಿಲ್ಲ ನಿನ್ನ. ಆ ಪಾಪ ಆ ಹೆಣ್ಮಗಳ ಹೆಸರು ಅದಕ್ಕೆ ಹೇಳಿ ಅಲ್ಲಿ ಅವ್ರವ್ರು ಜಗಳ ಮಾಡಿದ್ರಂತ. ಜಗಳ ಆಗಿಂದ ಆಕಿಗೆ ಮಕ ತೋರ್ಸಕ್ಕಾಗಿಲ್ಲ ಗಿರ್ಜಿಗೆ. ಆ ಹೆಣ್ಮಗಳ ಅಷ್ಟು ಚಲೋ ಹೆಣ್ಮಗಳಂತ. ಕಡಿಗೆ ಮತ್ತ ಇಲ್ಲಿ ನನಗ್ ಫೋನ್ ಹಚ್ಚಿಂದ ತಡಿವಾ ಹಿಂಗಾರಿ ಮತ್ಕೆಮ್ಮ ಗೊತ್ತಾಗೈತೆ ಅಂದ್ಬಿಟ್ಲೆ ಹಂಗಾರ ಆಕಿನ ಕೊಟ್ಟಿರ್ಬೇಕಣ್ಣ ನಾ ಇಲ್ಲಿ ಜಗಳ ಮಾಡಿನಿ ಅತಿಯಮ್ಮ ಯಾಕೆ ಆಕಿ ಹೆಸರು ಹೇಳಿದ್ಲ ಅಂತ ಕೇಳಿದ್ಲು ಗೊತ್ತನ. ನಾನು ನನ್ ಮೇಲೆ ಬರುದಿಲ್ಲ ಅಂತೇಳಿ ಹೇಳಿದ್ದ. ಆದ್ರೆ ನೋಡಿದ್ರೆ ಮತ್ತ ನೀ ಬಂದ ಕೇಳಾಕತ್ತೀಯಲ್ಲ ಮತ್ತಿನ್ನೇನ್ ಮಾಡೋದು ಒಪ್ಕೋಬೇಕಾತಲ್ಲ ಈಗ ಅದಕ್ಕ ಅಷ್ಟ. ನಾಯಿ ಅಂತಕ್ಕೆ ಫೋನ್ ನಂಬರ್ ನಿಂದ್ರಲೆ ಹಚ್ಚಿ ಹೋದಲ್ಲ ಮತ್ ನಿಂದ ಹೋಗಿರ್ತತಲ್ಲೇ ಆ ಶಾಂತಕಾರ್ದ ಹೋಗಿರ್ತತನ. ನನಗೂ ಲಕ್ಷ್ಯ ಆಗ್ಲಿಲ್ಲ. ಅವಸರದಾಗ ಏನೋ ತಗೊಂಡ್ ಫೋನ್ ಹಚ್ಬಿಟ್ಟೆ. ಆಮ್ಯಾಗ ಲಕ್ಷ್ಯ ಆತ ಅಯ್ಯಯ್ಯೋ ನಂದ ಫೋನ್ ನಂಬರ್ ಹೋತಲ್ಲ ಅಂತೇಳಿ. ನನಗೆ ಹಂಗ ಪಿಲ್ಯಾನ್ ಮಾಡ್ಕೊಂಡಿದ್ನಿ ಅಂದ್ರೆ ಹಿಂಗ ಹಾಳು ಮಾಡ್ಬೇಕಂತೇಳಿ ಇಲ್ಲಡ ನಾ ಹೋಗಿ ಯಾವ್ದಾರ ಪಬ್ಲಿಕ್ ಕಾಯಿನ್ ಬೂತ್ಲೆ ಹಚ್ಚಿರ್ತಿದ್ನಿ. ಕಾಯಿನ್ ಬೂತ್ ಪಬ್ಲಿಕ್ ನಾ ಅಲ್ಲೊಂದಿಲ್ಲೊಂದ್ ಎಲ್ಲಾರ ಇರ್ತಾವಲ್ಲ ಇಲ್ಲ ಬೇರೆ ಯಾವ್ದಾರ ಫೋನ್ ತಗೊಂಡ್ ಹಚ್ಚಿರ್ತಿದ್ನಿ. ಒಟ್ಟ ನೀ ಬದಲಾಗದಲ್ಲ ಬಿಡ. ನೀ ಬದಲಾಗುದಿಲ್ಲ ಪಾಪ ನಮ್ ತಂಗಿ ಮೇಲೆ ಎಷ್ಟಾರ ಸಿಟ್ಟಲೇ ನಿನಗ. ಹೌದ ಆಸ್ತಿ ಅದ ಅಷ್ಟನ್ನೆಲ್ಲ ಕಲ್ಲು ಮಾರಿದ್ರು ಒಂದು ₹10 ಹಿಡಿ ಅಣ್ಣ ಅಂತ ಕೊಡು ಕಿಮ್ಮತ್ತ ಅಲ್ಲಿಲಕ್ಕಿಗೆ ಅಂತ ದೊಡ್ಡ ಮನಿ ಕಟ್ಕೊಂಡ ಹೋಗ್ಲಿ. ನಿಧಿ ಸಿಕ್ಕಾಗ ಯಾರ ಅಣ್ಣನು ಪ್ರೀತಿ ಇತ್ತು ನಿನಗೆ ಎಷ್ಟು ತಂಗಿಯನ್ನು ಪ್ರೀತಿ ಐತಿ ನೋಡು ಹಂಗ ಆಕಿಗೂ ಅಣ್ಣನು ಪ್ರೀತಿ ಇರ್ಬೇಕು. ಆಕಿನ ತಗೋ ಅಣ್ಣ ಒಂದ್ ₹10 ಅಂತ ಕೊಟ್ಟಿರ್ಬೇಕಿತ್ತ. ಅವಾಗ ಹೌದಪ್ಪ ಅಣ್ಣ ತಂಗಿ ಪ್ರೀತಿ ಅಂತಿದ್ದೆ. ಸಿಕ್ಕಿದ್ದನ್ನೆಲ್ಲ ತಗೊಂಡ್ ಸೀರಾಗಿ ಇಟ್ಕೊಂಡು ನಮಗ್ ಬರೀ ಎಣ್ಣೆ 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 ಅಂದ್ರೆ ನಾ ಕೇಳಕ್ಕೆಲ್ಲ ನಾನು ಏನ ಇಂಥವೆಲ್ಲ ನನ್ನ ಮುಂದೆ ಆಟ ಕಟ್ಟಾಕ್ ಹೋಗ್ಬೇಡ್ರಿ. ನೀವು ಬಾಯಿ ಮುಚ್ಕೊಂಡಿರಿ. ನಾ ಮಾಡಿದ್ದ ಬರಬರೀತಿ ನಾ ಹಿಂಗ ಮಾಡಕ್ಕೆ ಏನ ನನ್ನ ತಲೆಗೆಲ್ಲ ಹಚ್ಚಬೇಡ್ರಿ. ನಾನು ಹೇಳ್ತಿದ್ದಿಲ್ಲ ಅಣ್ಣನ ಹೆಂಡತಿ ತಾ ನೋಡಿದ್ರೆ ಈಡೆ ಮೈ ತುಂಬ ಬೆತ್ತಾಳ ಮಣಿ ಮೊದಲು ಮಾಡಿ ಬಳಿ ಮೊದಲು ಮಾಡಿ ಬಂಗಾರ ಮಣಿ ಹಾಕೊಂಡಾಳ. ಯಾಕೆ ಒಂದು 4 ಕಾಯಿನ್ ಬೇಡ ಒಂದು 4 ಬಿಸ್ಕಿಟ್ ಕರಗಿಸಿ ಅವ್ನು ನನಗೂ ಒಂದು ಏನಾರ ಒಂದು ಬೋರ್ಮಾ ಸರ ಅವಲೆಕ್ ಸರ ಒಂದು ಏನಾರ ಮಾಡಿಸ್ಕೊಟ್ಲನ ಬೇಡ ನಿನಗ ಮಾಡಿಸ್ಕೊಟ್ಲನ ಮಗ ಅತ್ತಿ ಮಗ ಅವ್ನು ನಿಂತಿದಾರ ಅವಗರ ಏನಾರ ಮಾಡಿಸ್ಕೊಟ್ಲನ ಸುಮ್ಮನೆ ನೀನು ಅಷ್ಟೇ. ಯಾಕೆ ಕೊಡ್ಬೋದಿತ್ತಲ್ಲ. ದೊಡ್ಡ ತಂಗಿದ ಹೇಳಕ್ ಬಂದಾರ ತಂಗಿದ ಆಕೆ ಮಾಡೋದು ಇವ್ರಿಗೆ ಗೊತ್ತಾಗೋದಿಲ್ಲ. ಇವ್ರಿಗೆ ಎಲ್ಲಾರು ಅವ್ರವ್ರೆ ಅದೇನಂತರ ಹೆಗ್ಣ ತನ್ನ ಗುದ್ದಿ ಹೇಳಿತ ಅಂತೇಳಿ ಎಲ್ಲಾರು ಅವ್ರವ್ರ ಲೆಕ್ಕದಾಗಿರ್ತಾರ. ನಿನ್ನಂಗ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಬಿಸಿ ಹಾಕಿ ತಂಗಿ ಅಂತ ಓಡುದಿಲ್ಲ ಆಕಿನೂ ಅಣ್ಣ ಅಂತ ಬರುದಿಲ್ಲ. ನೋಡ್ಲಾ ಹೆಂಗ್ ಮಾತಾಡ್ತಾಳಕಿ. ಹೌದ್ ಬಿಡಪ್ಪ ಇಷ್ಟೆಲ್ಲ ಸಿಕ್ಕೈತಿ ಇಷ್ಟೆಲ್ಲ ಮಾಡೈತಂದ್ರ ತೀರ ಆ ಗ್ರಾನೈಟ್ ಕಲ್ ಮಾರಿದಾಗ ಅವ್ರು ಏನೋ ಒಂದು ₹10 ಲಕ್ಷ ಕೊಡ್ಲಿಲ್ಲ. ನಾನು ಅದನ್ನ ಕೇಳೋದ್ ಪದ್ಧತಲ್ಲ ಅಂತ ನನಗೂ ಅನಿಸ್ತು. ಹಂಗಾಗಿ ನಾವು ತೆಲಿನೂ ಕೆಡ್ಸ್ಕೊಲಿಲ್ಲ ನಾವು ಕೇಳಕ್ ಹೋಗ್ಲಿಲ್ಲ. ಯಾಕೆ ಅಷ್ಟಿದ್ರು ನಿಧಿ ಸಿಕ್ಕಾಗಾರ ಕೊಡ್ಬೋದಿತ್ತಲ್ಲ. ಒಂದ್ 20 ಕಾಯಿನ್ ಬೇಡ ಒಂದ್ ಅರ್ಧನಾರ ಒಂದ್ ಇಷ್ಟನ ಕೊಡ್ಬೋದಿತ್ತಲ್ಲ. ಕೊಟ್ರನ ಮತ್ತೆ ಏನೋ ಸಿಟ್ಟು ಬಂದೈತಿ ಹೇಳಾಳ್ಬಿಡು ನಮ್ಮವ್ವ ಅದನ್ನ ದೊಡ್ಡದ್ ಮಾಡಿ ಏನ ಅವ್ರ ಮುಂದೆಲ್ಲ ಹೇಳಕ್ ಬಿಡ ನಮ್ಮವ್ ಹೇಳಿಲ್ಲ ಅಂತೇಳಿ ಹೇಳಿ ಅಷ್ಟೇ. ಅಯ್ಯೋ ದೇವ್ರಿ ಇವನು ಹಿಂಗ್ ಮಾತಾಡಿದ್ನಲ್ಲ ತಾಯಿ ಬುದ್ಧಿ ಮತ್ತೆ ಎಲ್ಲಿ ಹೋಗೈತಿ ಮಗನಂತೇಳಿ ಇರ್ಲೇಬೇಕಲ್ಲ.